ಹಾಗೂ ಯಾನ ಎಂಟರ್ಪ್ರೈಸ್ ಅಂದರೆ ಸೇವಾ ಸಿಂಧು ಕೇಂದ್ರದ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಸ್ಥಳೀಯರಾದಂತಹ ಕನ್ಯಾಗೌಡರನ್ನು ನಾವು ಈ ಕಡೆಗಳನ್ನ ಅವರೆಲ್ಲ ನಿರಂತರವಾಗಿ ಅವರೆಲ್ಲ ಆ ರೀತಿ ನಾನು ಮಾಡ್ಕೊಬಂದಂತಹ ವ್ಯಕ್ತಿ. ಮತ್ತು ಸ್ವಲ್ಪ ನೀವು ಹೇಳ್ತಿದ್ದೀರ ಕಾರ್ಮಿಕರು ಮತ್ತು ಬಡ ಬಗ್ಗರು ಇಂತಹವರುಗಳಿಗೆ ಸ್ವಲ್ಪ ಕಾಳಜಿ ವಹಿಸಿದಂಥ ವ್ಯಕ್ತಿ ನನಗೆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಮಾಡಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಕಡಿಮೆ ಇತ್ತು. ಆದರೂ ಕೆಲವು ಮಹಿಳಾ ಮಕ್ಕಳ ಇದು ಹಾಸ್ಟೆಲ್ಗಳಿದೆಯಲ್ಲ ಅಲ್ಲಿ ವಿಸಿಟ್ ಕೊಟ್ಟ ಮೇಲೆ ಗೊತ್ತಾಯ್ತು ನನಗೆ ಏನೇನು ಪ್ರಾಬ್ಲಮ್ಸ್ ಇದೆ ಯಾವ ರೀತಿ ಇದೆ. ಸ್ವಲ್ಪ ಕಾಲಾವಕಾಶ ಕಡಿಮೆ ಇತ್ತು. ಆದರೂ ಕೆಲವು ಮಹಿಳಾ ಮಕ್ಕಳ ಇದು ಹಾಸ್ಟೆಲ್ಗಳಿದೆಯಲ್ಲ ಅಲ್ಲಿ ವಿಸಿಟ್ ಕೊಟ್ಟ ಮೇಲೆ ಗೊತ್ತಾಯ್ತು ನನಗೆ ಏನೇನು ಪ್ರಾಬ್ಲಮ್ಸ್ ಇದೆ ಯಾವ ರೀತಿ ಇದೆ. ಅಲ್ಲಿ ಕೆಲಸಗಾರಗಳು ಅಂದರೆ ಮೇಲುಸ್ತುವಾರಿಗಳು ಯಾವ ರೀತಿ ಅವ್ರನ್ನ ಮಕ್ಕಳನ್ನ ಉಪಯೋಗಿಸ್ಕೊಳ್ತಾರೆ ಅನ್ನೋದೆಲ್ಲ ನಮಗೆ ಗಮನಕ್ಕೆ ಬಂತು. ಮತ್ತು ಅದರ ಬಗ್ಗೆ ಕೆಲವು ಕಡೆ ಎಲ್ಲ ನಾವು ಖಂಡಿಸಿದ್ವು. ಅದು ಒಂದು ಕಡೆಗೆ ಒಂದು 50% ಅನುಕೂಲ ಆಯಿತು, 50% ಒಂಚೂರು ಎಲ್ಲ ಕಡೆ ಒಂದು ಕಡೆಗೆ ಬ್ಯಾಲೆನ್ಸ್ ಆಯಿತು. ಗೊತ್ತಲ್ಲ ನಿಮಗೆ, ಸರ್ಕಾರ ಒಂದು ಕಡೆ ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೊಂದು ಕಡೆ ಕಾರ್ಮಿಕರ ಸಂಘಟನೆ ಒಂದು ಕಡೆ ಹೋರಾಟ ಮಾಡಿದ್ರೆ ಸರ್ಕಾರ ಒಂದು ಕಡೆ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಿರ್ಬೇಕಾದ್ರೆ ಇವೆಲ್ಲ ಒಳ್ಳೆ ಸಂಘಟನೆಗಾರರಿಗೆ ಒತ್ತು ಕೊಡಲಿಕ್ಕೆ ಹೊರಟಿದ್ದೀರಾ. ನಿಮಗೆಲ್ಲ ಶುಭ. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಗೆ, ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಗೆ ಹಾಕಲೇಬೇಕು 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 ಏತಕ್ಕಾಗಿ ಹೋರಾಟ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿಯಲ್ಲಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಲು ಹಾಗೂ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಆಸ್ತಿ ತೆರಿಗೆ ಮೇಲೆ ಕಾರ್ಮಿಕರ ಸೆಸ್ ಹಾಕಲು ಒತ್ತಾಯಿಸಿ ಮನವಿಯನ್ನು ನೀಡ್ತಾ ಇದ್ದೀವಿ. ಮೇಲ್ಕರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಸರ್ಕಾರಕ್ಕೆ ಈ ದಿನ ಒತ್ತಾಯಿಸ್ತಿದೆ. ಹಾಗೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಒತ್ತಾಯಿಸ್ತಿದೆ. ಮೇಡಮ್, ದಯಮಾಡಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಸಚಿವ ಹಾಗೆ ಸ್ವಲ್ಪ ಸರ್ಕಾರ ಅಂಬೇಡ್ಕರ್ ಸಾಮಾಜಿಕ ಭದ್ರತಾ ಮಂಡಳಿ ರಚನೆ ಮಾಡಿ ಈ ಆಸ್ತಿ ತೆರಿಗೆ ಮೇಲೆ, ನಾನು ಮತ್ತೊಮ್ಮೆ ಹೇಳ್ತೀನಿ, ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕಿದ್ದೇ ಆದರೆ ಇದರ ಇನ್ನು ಸೂರ್ಯ ಚಂದ್ರ ಇರೋ ತನಕ ಇದು ಈ ಅಸಂಘಟಿತ ಕಾರ್ಮಿಕರ ಬದುಕಿಗೆ ಬೆಳಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಉಪೇಂದ್ರ ಐನೂರ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ. ನನ್ನ ಹೆಸರು ಬಂದು ಕವಿತಾ ಅಂತ ಹೇಳಿ, ಮೈಸೂರು ನಗರ ಅಧ್ಯಕ್ಷೆಯಾಗಿ ಇದನ್ನು ಕಾರ್ಮಿಕ ಸಂಘದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ಇವತ್ತಿನ ವಿಶೇಷ ಏನಂತ ಹೇಳಿದರೆ, ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಲ್ಲಿ ಏನೆಲ್ಲ ಬರ್ತಾ ಇದೆ ಇದನ್ನು ಭದ್ರತಾ ಮಂಡಳಿಗೆ ಸೇರ್ಪಡೆ ಮಾಡಬೇಕಂತ ಹೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಹೌದು ಸರ್, ಇದು ಹೆಚ್ಚಿನ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಆಗ್ತಿದೆ. ಇನ್ನು ಕೆಲವು ದಿನಗಳಲ್ಲಿ ಅದು ಕೂಡ ಬರುತ್ತೆ ಸರ್. ನೋಂದಣಿ ಕಾರ್ಯ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಹೇಗೆ? ಶುರು ಮಾಡಿದ್ದೀವಿ ಸರ್, ಆಲ್ರೆಡಿ ಶುರು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದ ಒಂದು ಮಾನದಂಡ ಏನಿರುತ್ತೆ ಮೇಡಮ್? ಇದರಲ್ಲಿ ಯಾವುದೇ ರೀತಿಯ ಹಣವನ್ನು ಕಾರ್ಮಿಕರಾಗಿರ್ಬೇಕಷ್ಟೇ, ಯಾವುದೇ ರೀತಿಯ PF ESI ಇಲ್ಲದೆ ನಾವು ಮಾಡ್ಕೊಳ್ತೀವಿ.